ಆತ ಪೊಲೀಸ್ ಠಾಣೆ ಹತ್ರನೇ ಮನೆ ಮಾಡ್ಕೊಂಡಿದ್ದ. ಆಗಾಗ ಠಾಣೆಗೆ ಹೋಗಿ ಪೊಲೀಸರ ಜೊತೆ ಮಾತಾಡ್ತಾನೂ ಇದ್ದ. ಅವ್ರ ಜೊತೆ ಕೆಲಸ ಕೇಸ್ಗಳಿಗೆ ಸ್ಪಾಟ್ಗೂ ಹೋಗ್ತಾ ಇದ್ದ. ಇಷ್ಟೆಲ್ಲ ಮಾಡೋನು ದೊಡ್ಡ ಕಳ್ಳನಾಗಿದ್ದ. ಪೊಲೀಸರ ಜೊತೆಲಿ ಇದ್ಕೊಂಡೆ ಅವರಿಗೆ ಗೊತ್ತಾಗ್ದಂಗೆ ಕಳ್ತನ ಮಾಡ್ತಾ ಇದ್ದ ಈ ಚಾಲಾಕಿ ಕಳ್ಳ. ಸಿನಿಮಾ ನೋಡಿ ಕಳ್ಳತನ, ಪೊಲೀಸರ ಜೊತೆ ಇದ್ಕೊಂಡೆ ಕಳ್ಳಾಟ. ಕೊನೆಗೂ ಚಾಲಾಕಿ ಕಳ್ಳನನ್ನ ಬಂಧಿಸಿದ ಪೊಲೀಸರು. ಹೌದು, ಪೊಲೀಸರ ಜೊತೆಗೆ ಇದ್ಕೊಂಡು ಪೊಲೀಸರಿಗೆ ಗೊತ್ತಾಗ್ದಂಗೆ ಮನೆಗಳ್ಳತನ ಮಾಡಿ ತಪ್ಪಿಸ್ಕೊಳ್ತಾ ಇದ್ದ ಖತರ್ನಾಕ್ ಕಳ್ಳನನ್ನ ಮೈಕೋ ಲಿಯೋಟ್ ಪೊಲೀಸರು ಬಂಧಿಸಿದ್ದಾರೆ. ಹೀಗೆ ಐಷಾರಾಮಿ ಬೈಕ್ನಲ್ಲಿ ಕೂತು ತಾನು ದೊಡ್ಡ ಹೀರೋ ಅನ್ನೋ ಫೀಲ್ ಅಲ್ಲಿ ಪೋಸ್ ಕೊಟ್ಟಿರೋ ಇವನೇ ಆ ಚಾಲಾಕಿ ಕಳ್ಳ. ಅಂದ್ಹಾಗೆ ಇವನ ಹೆಸರು ಸುನೀಲ್ ಅಲಿಯಾಸ್ ತಮ್ಮಟಿ ಅಂತ. ಯೂಟ್ಯೂಬ್ನಲ್ಲಿ ಸಿನಿಮಾ ನೋಡಿಯೇ ಕಳ್ಳತನಕ್ಕೆ ಇಳಿದಿದ್ದ. ಯೂಟ್ಯೂಬ್ನಲ್ಲಿ ಕ್ರೈಮ್ ರಿಲೇಟೆಡ್ ಸಿನಿಮಾಗಳನ್ನ ನೋಡ್ತಿದ್ದವ ಹೇಗೆ ಕಳ್ಳತನ ಮಾಡಬೇಕು, ಪೊಲೀಸರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ತಿಳ್ಕೊಂಡಿದ್ದ. ನಂತರ ನೀಟಾಗಿ ಪ್ಲ್ಯಾನ್ ಮಾಡಿ ಮನೆಗಳ್ಳತನ ಮಾಡಿ ಕೊಳ್ಳೆ ಹೊಡಿತಾ ಇದ್ದ. ಇಷ್ಟೆಲ್ಲ ಮಾಡ್ದೋನು ಮನೆ ಮಾಡ್ಕೊಂಡಿದ್ದ ಇದೇ ಮೈಕೋ ಲೇಔಟ್ ಬಳಿ ಬಹಳ ಚಾಲಾಕಿತನ ಉಪಯೋಗಿಸ್ತಾ ಇದ್ದ. ಆರೋಪಿ ಠಾಣೆ ಹತ್ರನೇ ಮನೆ ಮಾಡಿಕೊಂಡು ಆಗಾಗ ಠಾಣೆಗೆ ಭೇಟಿನೂ ಕೊಡ್ತಾ ಇದ್ದ. ಅಲ್ಲಿರೋರನ್ನ ಪರಿಚಯ ಮಾಡಿಕೊಂಡು ಆಗಾಗ ಅವ್ರ ಜೊತೆ ಕೆಲ ಕೇಸ್ಗಳಿಗೆ ಅವ್ರ ಜೊತೆ ಹೋಗಿ ತಿಳ್ಕೊಳ್ತಾನೂ ಇದ್ದ. ಪೊಲೀಸರು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಹೇಗೆ ಸಾಕ್ಷಿ ಕಲೆ ಹಾಕ್ತಾರೆ ಅಂತ ತಿಳ್ಕೊತಾ ಇದ್ದ. ಪೊಲೀಸರ ಮೂಮೆಂಟ್ಗಳನ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ದವ ಗ್ಯಾಪ್ನಲ್ಲಿ ಮನೆಗಳ್ಳತನ ಮಾಡಿ ದುಡ್ಡು ಮಾಡ್ಕೋತಾ ಇದ್ದ. ಕೆಲ ತಿಂಗಳುಗಳಿಂದ ಸಾಲು ಸಾಲು ಮನೆಗಳ್ಳತನ ಮಾಡ್ತಾ ಇದ್ದವ ಇಷ್ಟು ದಿನ ಪೊಲೀಸರಿಂದ ತಪ್ಪಿಸ್ಕೊಂಡಿದ್ದ. ಈತನ ಮೇಲೆ ಡೌಟ್ ಬಂದು ಒಂದು ಕಣ್ಣಿಟ್ಟಿದ್ದ ಪೊಲೀಸರು ಮನೆಯೊಂದರಲ್ಲಿ ಕಳ್ಳತನ ಮಾಡುವಾಗಲೇ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡಿದ್ದಾರೆ. ಆರೋಪಿ ಪೊಲೀಸರಿಗೇನೋ ಸಿಕ್ಕಿಬಿದ್ದಿದ್ದಾನೆ, ಆದರೆ ಈತನಿಂದ ರಿಕವರಿ ಮಾತ್ರ ಕಷ್ಟವೇ. ಯಾಕಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಆ್ಯಂಗಲ್ನ ಹತ್ರ ಇದ್ಕೊಂಡೇ ಅಬ್ಸರ್ವ್ ಮಾಡಿದ್ದವ ಅದನ್ನ ರಿಕವರಿ ಆಗದಂಗೆ ಖರ್ಚು ಮಾಡೋದು ಕಲ್ತಿದ್ದ. ಸದ್ಯ ಈತನಿಂದ ರಿಕವರಿ ಮಾಡೋಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.